ಬಿಗ್ ಬಾಸ್ ಸೀಸನ್ 11 ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಬಿಗ್ ಬಾಸ್ ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇಲ್ಲ ಒಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಈ ಸಲದ ಸೀಸನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕಡಿಮೆ ಆಯ್ತು ಗುರು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ರಾಕೇಶ್ ಅಡಿಗ ಅವರಿದ್ದಾರೆ. ಸೊ ಒಂದಿಷ್ಟು ಮಾತಾಡೋಣ. ಅವ್ರ ಸೀಸನ್ ಅಲ್ಲೂ ಹೀಗೆ ಇತ್ತಾ, ಬಿಗ್ ಬಾಸ್ ಹೇಗ್ ನಡೀತಿತ್ತು ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ ಸರ್. ನಮಸ್ತೆ. ಓಕೆ ಸರ್, ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಎಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಕಂಟೆಸ್ಟೆಂಟ್ಸ್ ಯಾವಾಗಲೂ ಅದೇ ಥರ ಇರ್ತಾರೆ, ಏನು ಡಿಫ್ರೆನ್ಸ್ ಅನ್ಸಲ್ಲ. ಅವ್ರು ಹೇಗೆ ಪ್ರೋಗ್ರಾಮ್ ಮಾಡ್ತಾರೆ, ಅಲ್ಲಿ ಹೆಂಗೆ ಯಾವ ಥರ ಸಿಚುವೇಶನ್ ಸರ್ಕಮ್ಸ್ಟೆನ್ಸಸ್ ಹೆಂಗಿರುತ್ತೆ, ಎಕ್ಸ್ಪೆಷಲಿ ಈ ಸಲ ಟಾಸ್ಕ್ಗಳು ಹೆಂಗಿರುತ್ತೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಕೆಲವು ಟಾಸ್ಕ್ಗಳಲ್ಲಿ ರೂಲ್ಸ್ ಲಿಬ್ರಲ್ ಆಗಿರುತ್ತೆ, ಅವಾಗ ವೈಲೆನ್ಸ್ ಜಾಸ್ತಿ ನಡೆಯುತ್ತೆ ನಾವು ನೋಡಿದಾಗೆ. ಕೆಲವು ಟಾಸ್ಕಲ್ಲಿ ನಗು ಬರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಯಾವ ಥರ ಟಾಸ್ಕ್ಗಳು ಜಾಸ್ತಿ ಕೊಡ್ತಾ ಇದ್ದಾರೆ, ಅದು ಏನಕ್ಕೆ ಯಾವ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಮ್ಮಿ ಆಗಿದೆ, ಫೈಟಿಂಗ್ ಜಾಸ್ತಿ ಆಗಿದೆ ಅನ್ನೋ ಮಾತಿದೆ. ಅನ್ಸುತ್ತಿದೆಯಾ ನಿಮಗೆ? ಅಂದರೆ ಬೇಸಿಕ್ಲಿ ಏನಾಗುತ್ತೆ, ನಿಮಗೆ ಒಂದ್ಸಲ ವೈಲೆನ್ಸ್ ಅಥವಾ ಟಾಕ್ಸಿಸಿಟಿ ಅಭ್ಯಾಸ ಮಾಡಿಸ್ಬಿಟ್ರೆ, ಅಡಿಕ್ಟ್ ಮಾಡಿಸ್ಬಿಟ್ರೆ, ಮತ್ತೆ ಅದು ಒಂಚೂರು ಡ್ರಾಪ್ ಆದರೂ ನಿಮಗೆ ಏನು ಕಿಕ್ ಸಿಗುತ್ತೆ, ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ ಬ್ರೈನ್ಗೆ, ಅದು ಇಳಿದ್ಬಿಡುತ್ತೆ, ಏನು ಇಲ್ವಲ್ಲ ಅನ್ಸುತ್ತೆ. ಮತ್ತೆ ನಿಮ್ಗೆ ಅದೇ ಕೊಡ್ತಾ ಇರಬೇಕು, ಅದೇ ಟಾಕ್ಸಿಸಿಟಿ. ಅನ್ಫಾರ್ಚುನೇಟ್ಲಿ ಬರೀ ಬಿಗ್ ಬಾಸ್ ಅಲ್ಲ, ನಮ್ಮ ವರ್ಲ್ಡಲ್ಲೇ ನೋಡಿ, ಹೈಯೆಸ್ಟ್ ಬಿಗ್ಗೆಸ್ಟ್ ಇಂಡಸ್ಟ್ರಿನೇ ವೆಪನರಿ ಟು ಸೆಲ್ ಪೀಸ್. ಹಾಗೆ ಎಲ್ಲ ಮೂವೀಸ್ ನೋಡಿ, ಎಲ್ಲ ಇದು ನೋಡಿ, ಬೇಸ್ಡ್ ಆನ್ ಆ್ಯಕ್ಷನ್ ವೈಲೆನ್ಸ್, ಅದು ಒಳ್ಳೇದೋ ಕೆಟ್ಟದೋ, ಬಟ್ ಅದೊಂದು ಅಭ್ಯಾಸ ಆದಾಗ ನಿಮಗೆ ಸೂಪರ್ ಆಗಿರೋದು ಎಲ್ಲಿ ನೋಡ್ತೀರಾ? ಸೊ ನಾವು ಅಡಿಕ್ಟ್ ಮಾಡಿಸ್ತಾ ಇದೀವಿ ಅವ್ರಿಗೆ ಆ ಥರ ವೈಲೆನ್ಸು. ನೆಕ್ಸ್ಟ್ ಅದೇ ಥರ ಕೊಡ್ತಾ ಹೋಗಬೇಕು, ಅದೊಂಚೂರು ಕಮ್ಮಿ ಆದರೆ ಡ್ರಾಪ್ ಆಗುತ್ತೆ. ಸೊ ಇದು ಒಂದಂತಲ್ಲ, ಜನರಲ್ ಹಂಗೆ. ಓಕೆ, ಬಿಗ್ ಬಾಸ್ ನ ಈ ಸೀಸನ್ ನೋಡ್ತಾ ಇದ್ರೆ ನೀವಿರೋ ಸೀಸನ್, ನೀವಿದ್ದಿದ್ದ ಸೀಸನ್ ನೆನಪು ಬರುತ್ತಾ? ಅಲ್ಲಿ ಒಂದ್ ಎರಡು ಘಟನೆಗಳ ನೆನಪು ಬರುತ್ತಾ? ಹೆಂಗೆ? ಇಲ್ಲ, ಇವಾಗ ಒಂಥರ ಡ್ರೀಮ್ ಥರ ಆಗ್ಬಿಟ್ಟಿದೆ. ಅದು 2 ವರ್ಷ ಆಯಿತು. ಬಟ್ ನೋಡಿದಾಗ ನನ್ಗೆ ಒಂದೇನು ಅನ್ಸುತ್ತೆ ಅಂದರೆ, ಐ ಕ್ಯಾನ್ ಎಂಫಸೈಸ್ ದೆಮ್. ಅಂದರೆ ಅವ್ರ ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೋದು. ಸೊ ಅವ್ರನ್ನ ಪರ್ಸ್ನಲಾಗಿ ತೊಗೊಳಕ್ಕಾಗಲ್ಲ. ಯಾರೋ ಫ್ರಸ್ಟ್ರೇಟ್ ಆದರು, ಯಾರೋ ಇದಾದರು, ಅಥವಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಏನು 24 ಅವರ್ಸಲ್ಲಿ 1 ಅವರ್ ತೋರಿಸ್ತಾರೆ ಅಷ್ಟೇ. ಆ್ಯಂಡ್ ಇಟ್ಸ್ ಅ ಎಡಿಟೆಡ್ ಶೋ, ಸ್ಕ್ರಿಪ್ಟೆಡ್ ಅಲ್ಲದೆ ಇದ್ರು ಇಟ್ಸ್ ಎಡಿಟೆಡ್. ಸೊ ಏನು ಬೇಕೋ ಆ ಪರ್ಟಿಕ್ಯುಲರ್ ಇದರಲ್ಲಿ. ನಾನು ಯಾವಾಗಲೂ ಹೇಳೋದು, ಬಿಗ್ ಬಾಸ್ನ ಎಕ್ಸ್ಪೆರಿಮೆಂಟ್ ಥರ ನೋಡಿ ಶೋಕ್ಕಿಂತ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಓಕೆ, ಸೊ ಬಿಗ್ ಬಾಸ್ ನಲ್ಲಿ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ತುಂಬಾ ಜನ ಬಂದಿದ್ದಾರೆ. ಸೊ ಅದಕ್ಕೆ ಜನಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂತಹ ಪೀಪಲ್ಗಳನ್ನೇ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಅದೇ ನಾವೇನು ರುಚಿ ಹಬ್ಸಿರ್ತೀವಿ, ಅದೇ ಥರ ಇರೋ ಕಂಟೆಸ್ಟೆಂಟ್ಸ್ ಬಂದಾಗ ಜಾಸ್ತಿ ಖುಷಿ ಆಗುತ್ತೆ. ಗಲಾಟೆ ಮಾಡೋರು, ವೈಲೆನ್ಸ್ ಮಾಡೋರು, ಅಥವಾ ಓವರ್ ಎಕ್ಸ್ಟ್ರೋವರ್ಟ್ ಆಗಿರೋರು, ಅದೊಂದು ಟೇಸ್ಟ್ ಗೊತ್ತಾದ್ಮೇಲೆ ಅದೇ ಬೇಕು ಅನ್ಸುತ್ತೆ. ಇಷ್ಟು ದಿನ ಬೇರೆ ಲ್ಯಾಂಗ್ವೇಜಸಲ್ಲಿ ಅದಿತ್ತು, ಬಟ್ ಲಾಸ್ಟ್ ಸೀಸನಿಂದ ನೋಡ್ತಾ ನಮ್ದ್ರಲ್ಲೂ ಅದೇ ಥರ ಪ್ಯಾಟರ್ನ್ ಇದೆ. ಸೊ ಹಂಗಿರ್ಬೇಕಾದ್ರೆ ಇನ್ನೂ ಜಾಸ್ತಿ ವೈಲೆನ್ಸು, ಇನ್ನೂ ಅದೇ ಥರ ಎಕ್ಸ್ಟ್ರೋವರ್ಟ್ ಇರೋರೇ ಬರ್ತಾ ಹೋಗಬೇಕು ಅದು ರನ್ ಆಗೋಕ್ಕೆ. ಸೋಬರ್ ಆಗಿ ಕಾಮ್ ಆಗಿರೋರು ಬಂದರೆ ಡಮ್. ಶೋಭಾ ಅವರು ಬಿಗ್ ಬಾಸ್ ಬರ್ತಾರೆ. ಸೊ ಒಂದು ವಾರದಲ್ಲಿ ಮತ್ತೆ ವಾಪಸ್ ಹೋಗ್ತಾರೆ, ನನ್ನ ಹತ್ರ ಆಗಲ್ಲ ಅಂತ. ಸೊ ಒಂದಿಷ್ಟು ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇವ್ರು ಹೀಗ್ ಮಾಡಿ ಹೋದ್ರೆ ಪರಿಸ್ಥಿತಿ ಏನಿದೆ? ಇಲ್ಲ, ಸಿಚುವೇಶನ್ ಹಂಗಿರುತ್ತೆ, ಅಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ಹೆಲ್ತ್ ಕೈ ಕೊಟ್ಟರೆ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು. ಯಾಕಂದರೆ ಅವ್ರು ದೇ ಹ್ಯಾವ್ ಟು ಬಿ ಇನ್ ದಟ್ ಕಾನ್ಷಿಯಸ್ನೆಸ್ ಫಾರ್ 24 ಅವರ್ಸ್ ಅಲ್ವಾ. ರಿಲ್ಯಾಕ್ಸ್ ಆಗಿ ಅಥವಾ ಅವ್ರ ಮನೇಲಿ ಇದ್ದಂಗೆ ಇರೋಕ್ಕಾಗಲ್ಲ, ಕ್ಯಾಮ್ರಾ ನೋಡ್ತಾ ಇರುತ್ತೆ ಅನ್ನೋ ಕಾನ್ಷಿಯಸ್ನೆಸ್ ಇರುತ್ತೆ. ಆ್ಯಂಡ್ ಹೆಲ್ತು ಸಪೋರ್ಟ್ ಮಾಡಲಿಲ್ಲ ಅಂದಾಗ ಅವ್ರು ಕಾಂಪಿಟೇಷನ್ನು ಮಾಡೋಕ್ಕಾಗಲ್ಲ. ಅಲ್ಲಿ ಬೇರೆಯವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ, ಬಿಕಾಸ್ ಆಫ್ ಹೆಲ್ತ್ ರೀಸನ್ ನನಗೆ ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಎಲ್ಲ ಆದಾಗ ಡೆಫಿನೆಟ್ಲಿ ಇರೋಕ್ಕಾಗಲ್ಲ. ಸೊ ನಾವು ಅದನ್ನ ಏನೋ ಅವರು ವ್ಯಾಲ್ಯೂ ಮಾಡಿಲ್ಲ ಅನ್ನೋದಕ್ಕಿಂತ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇನ್ ದೇರ್ ಶೂಸ್ ಅನ್ಸುತ್ತೆ. ನಾನು ಅದೇ, ಇಫ್ ಯು ಲುಕ್ ಅಟ್ ಆಸ್ ಎನ್ ಎಕ್ಸ್ಪೆರಿಮೆಂಟ್, ಅವಾಗ ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ. ನಾವು ಯಾರೋ ಫೇವ್ರೇಟ್ಸ್ ಅಂತ ಇಟ್ಕೊಂಡಾಗ ಏನಾಗುತ್ತೆ, ಬೇರೆಯವರು ಅವ್ರ ಜಗಳ ಆದರೆ ಬೇರೆಯವ್ರು ವಿಲನ್ ಆಗಿ ಕಾಣಿಸ್ತಾರೆ, ಬೇರೆಯವರು ಒಳ್ಳೆಯವರಾಗಿ ಕಾಣಿಸ್ತಾರೆ. ರಾಕೇಶ್ ಅಡಿಗ ಅವ್ರಿಗೆ ಯಾರು ಫೇವ್ರೇಟ್ ಇದ್ದಾರೆ ಹಂಗಾದ್ರೆ? ಅದೇ ಹೇಳ್ತಾ ಇದ್ದೆ. ಫೇವ್ರೇಟ್ ಅಂತ ಇಟ್ಕೊಂಡಾಗ ಏನಾಗುತ್ತೆ, ಐ ಆಮ್ ಸೀರಿಯಸ್ಲಿ ಟೆಲಿಂಗ್, ಇಟ್ಸ್ ಅ ವೆರಿ ಟಾಕ್ಸಿಕ್ ಟು ದ ಬ್ರೈನ್. ಇವಾಗ ನೀವು ಇರ್ತೀರಾ ಬಿಗ್ ಬಾಸ್ ಅಲ್ಲಿ, ನಂಗೆ ನೀವು ಫೇವ್ರೇಟ್ ಆಗಿರ್ತೀರಾ. ನೀವು ಯಾರ ಜೊತೆ ಜಗಳ ಆಡಿದ್ರೆ ನನಗೂ ಅದೇ ಇದಾಗ್ತಾ ಇರುತ್ತೆ, ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ನೀವು ಯಾರನ್ನಾರು ಹೇಟ್ ಮಾಡಿದ್ರೆ ನನಗೂ ಆ ಹೇಟ್ ರೇಟ್ ಅವ್ರ ಮೇಲೆ ಬರುತ್ತೆ. ಸೊ ಎಲ್ಲರನ್ನೂ ಒಂದೇ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ಬೇರೆ ಬೇರೆ ವಾಕ್ಸ್ ಆಫ್ ಲೈಫ್ ತಂದು ಬಿಟ್ಟಿದ್ದಾರೆ ಅಂದಾಗ ನ್ಯೂಟ್ರಲ್ ಆಗಿ ನೋಡಿದಾಗ ಒಂದು ಮಜಾ ಸಿಗುತ್ತೆ, ಇನ್ನೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಅಂತ. ಓಕೆ, ಸೊ ಈಗ ಬಿಗ್ ಬಾಸ್ ನ ನೋಡ್ತಾ ಇರುವಂತಹ ಜನರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಫಸ್ಟ್ ಥಿಂಗ್ ಅದೇ, ಯಾವುದು ಪರ್ಸ್ನಲ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ. ಇಟ್ಸ್ ಅ ಶೋ, ಒಂದು ಎಕ್ಸ್ಪೆರಿಮೆಂಟು. ಎಲ್ಲ ಥರ ವರ್ಗ ಜನನೂ ಬಂದಿರ್ತಾರೆ, ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟು ಈಸಿಯಾಗಿ. ಅವರವರು ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತೆ, ಅವರ ಚೈಲ್ಡ್ಹುಡ್ಡಿಂದ ಏನೇನೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಅವರೇ ಅವ್ರನ್ನ ಹುಡುಕೊತಾ ಇರ್ತಾರೆ. ಸೊ ಸಾಕಷ್ಟು ಏರುಪೇರುಗಳಿರುತ್ತೆ, ಅದನ್ನು ಹಾಗೆ ನೋಡಿ. ನಾನಾಗಿದ್ರೆ ಹಂಗೆ ಮಾಡ್ಬಿಡ್ತಿದ್ದೆ, ನಾನು ಹೋಗಿದ್ದಿದ್ರೆ ಹಿಂಗಿದ್ಬಿಡ್ತಿದ್ದೆ, ಅದೆಲ್ಲ ಹೇಳಕ್ಕೆ ಚೆಂದ. ಬಟ್ ಅಲ್ಲಿ ಆ ಸಿಚುವೇಶನ್ನು ರಿಯಾಲಿಟಿ ಇನ್ನೂ ಬೇರೆಯೇ ಇರುತ್ತೆ. ಸೊ
ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ಎಲ್ಲರೂ ಒಂದು ಗುಂಪಲ್ಲಿ ಇದ್ದಾರೆ, ಯಾವುದು ಹೆಂಗೆ ಏನು ಅಂತ ನೋಡಿದಾಗ ನಿಮಗೂ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ ನೋಡ್ತಾ. ಓಕೆ, ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಹಿಡಿದಿದ್ದು ಬರೀ ಜಗಳ ಮಾಡ್ಕೊಂಡು ಮನೆಯಿಂದ ಹೊರಗೋಗಿರೋದು ಒಂದು ರಂಜಿತ್ ಅವರಾಗಿರ್ಬೋದು, ಲಾಯರ್ ಜಗದೀಶ್ ಅವರಾಗಿರ್ಬೋದು. ಸೊ ಏನ್ ಅನ್ಸುತ್ತೆ? ಇಲ್ಲ, ಮನುಷ್ಯನ ಅಂದರೆ ಹೋಲ್ ಪಾಯಿಂಟ್ ಆಫ್ ಬಿಗ್ ಬಾಸ್ ಇಸ್ ನೀವು ಎಷ್ಟು ಮಟ್ಟಿಗೆ ಸ್ಟ್ರೆಸ್ ತೊಗೊಬೋದು, ಎಷ್ಟು ಮಟ್ಟಿಗೆ ನಿಮ್ಮ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ಬೋದು ಅಂತ. ಕೆಲವರು ಬ್ರೇಕ್ ಡೌನ್ ಆಗೇ ಆಗ್ತಾರೆ, ಅಗೇನ್ ಬೇಸ್ಡ್ ಆನ್ ದೇರ್ ಅವರು ಇರೋ ವಾತಾವರಣ, ಅವ್ರು ಬೆಳೆದು ಬಂದ ರೀತಿ, ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸಸ್ಗಳಿಂದ ಡೆಫಿನೆಟ್ಲಿ ಒಂದೊಂದು ಸಲ ಕಷ್ಟ ಆಗುತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋದು. ಆ್ಯಂಡ್ ಎಷ್ಟು ಆ ಟಾಕ್ಸಿಸಿಟಿ ಆ್ಯಂಡ್ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಈ ಥರ ಆಗೋದು ಜಾಸ್ತಿ. ನಮ್ಮಲ್ಲಿ ಮೊದಲನೇ ಬಾರಿ, ಬೇರೆ ಬಿಗ್ ಬಾಸ್ಗಳೆಲ್ಲ ತುಂಬ ಆಗಿದೆ ಈ ಥರ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು. ಏನಕ್ಕೆ? ಬಿಕಾಸ್ ಆ ಲೆವೆಲ್ಗೆ ಪುಷ್ ಮಾಡಿದಾಗ, ಒಂದು ಸರ್ಟನ್ ಲೆವೆಲ್ ಜಾಸ್ತಿ ಪುಷ್ ಮಾಡಿದಾಗ ಗ್ಯಾರಂಟಿ ಎಂಥ ಮನುಷ್ಯನೂ ಅನಿಮಲಿಸ್ಟಿಕ್ ಆಗೇ ಆಗ್ತಾನೆ. ಓಕೆ, ಸೊ ಇವಾಗ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ, ಅದನ್ನ ಸ್ವಲ್ಪ ಬದಿಗಿಡೋಣ. ಈಗ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗೋಣ. ರಾಕೇಶ್ ಅಡಿಗ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋ ಸುದ್ದಿ ಹೌದು ಅಲ್ವೋ? ಖಂಡಿತ ಇಲ್ಲ. ಯಾರು ಹೇಳಿದ ಈ ಸುದ್ದಿ? ನಾನೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಎಲ್ಲಿ ಹೇಳಿ, ನಾನು ಊಟಕ್ಕೆ ಹೋಗ್ತೀನಿ. ಸೊ ಹೇಗ್ ನಡೀತಿದೆ ಸರ್ ಲೈಫ್ ಬ್ಯೂಟಿಫುಲ್ ಆಗಿ ನಡೀತಾ ಇದೆ. ಮರ್ಯಾದೆ ಪ್ರಶ್ನೆ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಥಿಯೇಟರ್ಗೆ ನೋಡ್ತಾ ಇದ್ದಾರೆ. ಸೊ ಆ ಒಂದು ಖುಷಿ. ಈಗಲೂ ಅದೇ ಕೆಲಸದಲ್ಲೇ ತೊಡಗಿದ್ದೀನಿ. ಸಾಹೇಬ್ರು ನಿನ್ನೆ ಸಿಗ್ಬೇಕಾಗಿತ್ತು ನಮ್ಗೆ. ಸೊ ಒಂದಿಷ್ಟು ರೀಸನ್ಗಳಿಂದ ಸಿಕ್ಕಿಲ್ಲ. ಸೊ ಮರ್ಯಾದೆ ಪ್ರಶ್ನೆ ಬಗ್ಗೆ ಮಾತನಾಡೋದು. ಸೊ ಒಂದು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ವೆರಿ ಡೀಸೆಂಟ್ ಮೂವಿ. ಆ್ಯಂಡ್ 1 ವಾರ ಆಗಿದೆ ಆಲ್ರೆಡಿ ರಿಲೀಸ್ ಆಗಿ. ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ತುಂಬ ವರ್ಷಾನ್ಗಟ್ಲೆ ಆಗಿತ್ತು ನಾವು ಥಿಯೇಟ್ರಿಗೆ ಹೋಗಿ ಅನ್ನೋ ಥರ ಬಂದು ಅವ್ರು ನೋಡ್ತಾ ಇದ್ದಾರೆ. ಇನ್ನೊಂದು ತುಂಬ ಖುಷಿ ಕೊಡೋ ವಿಷಯ ಏನಂದರೆ, ಎಲ್ಲ ಗುಂಪಲ್ಲಿ ಬಂದು ನೋಡ್ತಾ ಇದ್ದಾರೆ. ಬೈಕರ್ಸ್ ಕ್ಲಬ್ ಅವ್ರನ್ನ ನೋಡಿದ್ರು, ಹಾಗೆ ಅಪಾರ್ಟ್ಮೆಂಟ್ಗಳವ್ರು ಅವರೇ ಎಲ್ಲ ಒಟ್ಟಿಗೆ ಟಿಕೆಟ್ ಬಲ್ಕಲ್ಲಿ ಬುಕ್ ಮಾಡ್ಕೊಂಡು ಬಂದು ನೋಡ್ತಾ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ಪಿಕ್ನಿಕ್ ಹೋಗೋಣ, ಒಟ್ಟಿಗೆ ಹೋಟ್ಲಿಗೆ ಹೋಗೋಣ, ಒಟ್ಟಿಗೆ ಪಾರ್ಟಿ ಮಾಡೋಣ ಥರ ಎಲ್ಲ ಒಟ್ಟಿಗೆ ಸೇರಿ ಒಂದು ಕನ್ನಡ ಸಿನಿಮಾ ನೋಡೋಣ ಅನ್ನೋದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾವು ಎಲ್ಲ ಆರ್ಗ್ಯಾನಿಕ್ ಆಗಿ ಟ್ರೈ ಮಾಡ್ತಾ ಇರೋದ್ರಿಂದ ಯಾವುದು ಸೀಟ್ ಫಿಲ್ ಮಾಡಿಸೋದು, ಹೌಸ್ಫುಲ್ ತೋರಿಸೋದು ಆ ಥರ ಏನೂ ಮಾಡ್ತಿಲ್ಲ. ಪ್ರಮೋಷನ್ನ ರೋಡ್ಗೆ ಇಳಿದು ಜನರನ್ನ ಮಾತಾಡಿಸಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಇವಾಗಲೂ ಥಿಯೇಟ್ರ್ ಹತ್ರ ನಿಂತು ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಏನೋ ವಿಕ್ಟಮ್ ಗೇಮ್ ಆಡೋದು ಅಥವಾ ಆಡೋದು, ದೊಡ್ಡ ಸಿನಿಮಾ ಬೇರೆ ಬಂದಿದೆ ಇವಾಗ. ಸೊ ಇಲ್ಲ ಅಯ್ಯೋ ಅಂತ ಕ್ರಿಪ್ ಮಾಡೋ ಬದಲು, ಇಲ್ಲ ನಾವು ಪ್ರಮೋಷನ್ ಇಂಟೆನ್ಸಿಟಿ ಜಾಸ್ತಿ ಮಾಡೋಣ, ಜನ ನಮ್ಮ ಕೈ ಬಿಡಲ್ಲ ಅನ್ನೋ ಕಾನ್ಫಿಡೆನ್ಸ್. ಓಕೆ, ಸೊ ದೊಡ್ಡ ಮೂವಿ ಎದುರುಗಡೆ ಅದು ಬರುತ್ತೆ, ನಮ್ದು ಒಂದು ಐಟಮ್ ಇದೆ ನೋಡಿ ಅಂತ ಅಲ್ವಾ? ಖಂಡಿತ. ಅದನ್ನ ನಾವು ಅಳ್ತಾ ಹೇಳಲ್ಲ, ದಯವಿಟ್ಟು ಬನ್ನಿ ನೋಡಿ ಅಂತ. ನಿಜವಾಗ್ಲೂ ನಿಮ್ಗೆ ಎಲ್ಲರಿಗೂ ಇರುತ್ತೆ ಅದು ನಮ್ಮ ಕನ್ನಡ ಸಿನಿಮಾ ಅಂತ. ಅವ್ರಿಗೆ ರೀಚ್ ಆದ್ರೆ ಸಾಕು, ಟ್ರೈಲರ್ ನೋಡಿದ್ರೆ ಸಾಕು, ಒಂದ್ಸಲ ಡೆಫಿನೆಟ್ಲಿ ಬಂದು ನೋಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ? ನೆಕ್ಸ್ಟ್ ಇದಾಗ್ತಿದ್ದಂಗೆ ನಾನು ಮತ್ತೆ ಗುಂಡಾ 2 ಇದೆ. ಅದು ಇನ್ನೇನು ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸಿನಿಮಾ. ಆಮೇಲೆ ಇನ್ನೊಂದು ಸಿನಿಮಾ ವಿಲನ್ ಮಾಡ್ತಾ ಇದೀನಿ, ಅದು ಹೇಳಕ್ಕಾಗಲ್ಲ ಯಾರ ಜೊತೆ ಏನು ಅಂತ. ಬಟ್ ವಿಲನ್ ಆಗಿ ನೋಡ್ಬೋದು ನಾವು. ಅದು ಶೂಟಿಂಗ್ ನಡೀತಾ ಇದೆ ಇನ್ನು. ಸೊ ಇನ್ನು ಒಳ್ಳೊಳ್ಳೆ ಕಥೆಗಳು ಕೇಳ್ತಾ ಇದ್ದೀನಿ, ಒಳ್ಳೆ ಲೈನಪ್ಸ್ ಇದೆ. ಮುಂಚೆ ಬಿಗ್ ಬಾಸ್ ಮುಂಚೆ ಮಾಡಿದ ತಪ್ಪುಗಳನ್ನ ಇವಾಗ ಮಾಡಲ್ಲ. ಸೆಲೆಕ್ಷನಲ್ಲಿ ಟೈಮ್ ಆದರೂ ಪರವಾಗಿಲ್ಲ, ನೋಡ್ಕೊಂಡು ಒಳ್ಳೆ ಸಿನಿಮಾಗಳು ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಮಾತನಾಡಿದ್ರಿ, ಹಾಗೆ ಸ್ವಲ್ಪ ಆರಾಮಾಗಿ ಮಾತುಕತೆನೂ ಕೂಡ ಆಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ರಾಕೇಶ್ ಅಡಿಗ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.